ಬಾಯ್ ಬಾಯ್. ಔಟ್ಫಿಟ್ ಚೇಂಜ್. ಇವಾಗ ಸನ್ಸೆಟ್ ನೋಡಕ್ಕೆ ಹೋಗೋಣ. ಓಕೆ, ನಾನು ಟೋಟಲಿ ಬೀಚ್ ಪರ್ಸನ್ ಗೈಸ್. ನಾನು ಮೌಂಟೇನ್ ಹತ್ತಬೇಕು, ಟ್ರಕ್ಕಿಂಗ್ ಹೋಗೋಣ ಅಂದರೆ ನಾನು ಆ ಪ್ಲ್ಯಾನ್ಗೆ ಹೋಗಲ್ಲ. ಬೀಚನ್ನು ಎಷ್ಟಲ್ಲಿ ಆದರೂ ಹೋಗ್ತೀನಿ. ಲೆಟ್ಸ್ ಗೋ ಬೀಚಲ್ಲಿ ಸುಮ್ಮನೆ ತಡ್ಕೊಂಡು ಒಳ್ಳೆ ಕ್ಯೂಟ್ ರೆಸ್ಟೋ ಬಾರಿಗೆ ಹೋಗಿ ಬರೋಣ. ಎಲ್ಲೋದದು ಏನು ನೋಡೋದು ಕಿಟಿಪ್ಪಾಯ್ ನಿನ್ನೆ ನಾವು ನೋಡಿದ್ದು ಯಾವ ಗ್ಯಾಪಲ್ಲೆಲ್ಲ ಇದೆ ನೋಡಿ. ನೀವು ನೋಡಿ ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನೋಡಲಿಲ್ಲ. ಇವಾಗ ಫಿಶ್ ಸ್ಮೆಲ್ ಬರ್ತಿದೆ, ಅವಾಗಲೇ ಅಷ್ಟೇನು ಬರ್ತಿರ್ಲಿಲ್ಲ. ಸೊ ಮತ್ತೆ ಅದೇ ರೋಡು ನಮ್ಮ ವಾಕಿಂಗ್ ಶುರು ಆಗಿದೆ. ನನ್ನ ಕೈಯಲ್ಲಿ ಮೈಕ್ ಬಂದಿದೆ, ಮಾತಾಡ್ಕೊಂಡು ಹೋಗೋಣ. ಮತ್ತೆ ಅದೇ ರೋಡು ಗೈಸ್. ಸುಮ್ಮನೆ ಅಲ್ಲಿ ರೀಚ್ ಆದಮೇಲೆ ಮಾಡ್ತೀನಿ. ಏನು ಎಷ್ಟು ಸಲ ಅದೇ ತೋರಿಸ್ಲಿ ರೋಡ್ನ ಗೈಸ್. ಇವಾಗ ಬೇರೆ ರೋಡು. ನಾನು ಬೇರೆ ಮೈಕ್ ಆಫ್ ಮಾಡಿದೆ, ಸೌಂಡ್ ಬರುತ್ತೆ. ನಿಜ ಹೇಳ್ಬೇಕಲೇ, ಪಾಂಡಲ್ಲಿ ಬೈ ವಾಕಲ್ಲಿ ಯಾರು ಇರಲಿಲ್ಲ ಕಣೆ. ಬೈಕಲ್ಲಿ ಓಡಾಡಿರೋದು ನಾವು. ಹೌದು, ಇಲ್ಲ ಎಲ್ಲ ಬೈ ವಾಕೆ. ಹೌದು ನಿಜ. ಬೀಚಿಗೆ ರೀಚ್ ಆದ್ವಿ. ಮತ್ತು ಕಾರಲ್ಲಿ ಹೋಗ್ತಾ ಇದ್ದೀನಿ ಬಿಕಾಸ್ ಮಣ್ಣಾಗಿದೆ. ಶೂ ಹಾಕೊಂಡ್ರೆ ಗಲೀಜಾಗುತ್ತೆ. ಅದಕ್ಕೆ ಬೇಡ, ಅಲ್ಲಿ ವಾಕಿಂಗ್ ಹೋಗೋಣ. ಬೀಚಿಗೆ ಇಷ್ಟ ಮಾಡಿದೆ ಅಂತ ನೋಡ್ತಾ. ಸಾರಿ, ಇಲ್ಲಿಟ್ಕೊಂಡು ಕೈನ ಇಲ್ಲಿಟ್ಕೊಂಡು ಮಾತಾಡ್ತಾ ಇದ್ದೀನಿ. ಓಕೆ, ಗಾಟ್ ಇಟ್. ಇಲ್ಲಿ ಫಿಕ್ಸ್ ಮಾಡ್ಕೊತೀನಿ ರೀ. ಸೊ ನೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಕಾಣಿಸ್ತಿರಲ್ಲ ಅನ್ಸುತ್ತೆ, ಮೇ ಬಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಬೇಕು. ಇಲ್ಲೇ ಸುಮ್ಮನೆ ಒಂದು ವಾಕ್ ಮಾಡೋಣ ಈ ರೋಡಲ್ಲಿ. ಅವಾಗ ಗೊತ್ತಾಗುತ್ತೆ ನಮಗೆ ಬೇಕಾಗಿರೋದು ಇಲ್ಲಿ ಇದೆಯೋ ಇಲ್ವೋ ಅಂತ. ಬ್ಯೂಟಿಫುಲ್ ಆಗಿದೆ ನೋಡಿ. ನನಗೆ ರಿಂಗ್ಸ್ ಯಾವೂ ಆಗಲ್ಲ, ಎಲ್ಲ ದೊಡ್ಡದು. ನನ್ನ ಸೈಜಿಗೆ ಯಾರಾದ್ರು ಯಾವ ಬ್ರ್ಯಾಂಡ್ ಆದರೂ ಪ್ಲೇಸ್ ರಿಂಗ್ಸ್ ಪ್ರಿಪೇರ್ ಮಾಡಿ. ಚೆನ್ನಾಗಿದೆ. ನಾಳೆ ಮಾಡೋಣ. ಇವಾಗ ಊಟ ಏನೋ ತಿನ್ಬಿಡೋಣ, ಏನಾದ್ರು ಹೊಟ್ಟೆಗೆ ಬೇಕಂದ್ರೆ. ಆಮೇಲೆ ಬೇಕಂದ್ರೆ ಆರಾಮಾಗಿ ರೋಡಲ್ಲೇ ಇರೋಣ. ಯಾರು ನಮ್ಮನ್ನ ಇಟ್ಕೊಂಡಿಲ್ಲ. ಇವತ್ತೆಲ್ಲ ನಮ್ಮದೇ. ಬ್ಯಾಗೆಲ್ಲ ವೆಟ್ಟಾಗಿದೆ ಒಂಚೂರು. ಸ್ಕೈ ಸ್ಟ್ರೀಟ್ಗೆ ಹೋಗೋಣ ಬನ್ನಿ. ಇವಾಗ ಬಂದಿವಲ್ಲ ಮ್ಯೂಸಿಯಮಲ್ಲಿ. ಏನು ಬಾರಿಸ್ಕೊಡತ್ತಾ ನಿನಗೆ? ಎಲ್ಲ ಕೇರಳ ಅಂತ ಇದೆ, ಕೊಚ್ಚಿ ಅಂತಾನೆ ಇಲ್ಲ ನೋಡು. ಕೇರಳ ಅಂತ ಇದೆ. ಇಲ್ಲಿದೆ ಕೊಚ್ಚಿ ನೋಡು ಕೆಳಗಡೆ. ಆದರೆ ಅಷ್ಟೇನು ಆಪ್ಷನ್ನು. ನಾವು ಕೇರಳಗೆ ಹೋಗಿಲ್ಲ, ಕೊಚ್ಚಿಗೆ ಹೋಗಿರೋದು. ಸೊ ಕೊಚ್ಚಿನೇ ಇರಬೇಕು. ಗೈಸ್, ಇದನ್ನು ತೊಗೊತಾ ಇದ್ದೀವಿ, ಮ್ಯಾಗ್ನೆಟ್. ಸರ್, ಥ್ಯಾಂಕ್ ಯು. ಇದನ್ನ ಇಲ್ಲಿ ಹಾಕ್ತೀನಿ.
ಇದು 20 ರೂಪಾಯಿ ಇಟ್ಕೊ. ಫೋನ್ ಇಟ್ಕೊ ನಿಮಿಷ. ಅಪ್ಪ ನಂಗೆ ಕಾಲು ಚುಚ್ತಾ ಇದೆಪ್ಪ, ನಾನು ಶೂ ಹಾಕೋತೀನಿ ಬಾ. ನೋಡಿಲಿ ನಡಿ. ಯಾಕೆ ಮಣ್ಣು ಅದು ಹಿಂಗಂದ್ರೆ ಹೊಟ್ಟೋಗುತ್ತೆ. ಅದನ್ನ ತಗೋ ಬೇಕಂದ್ರೆ. ಏನ್ ತಗೋತಿ ಹೇಳು? ಯಾವ ಬ್ಯಾಗು? ವೇಸ್ಟ್ ಮಾಡ್ಬೇಡ ತಗೊಂಡು. ಹೋದ್ಸಲಿ ಗೋವಾದಲ್ಲಿ ಅಲ್ಲ, ನೀನ್ ವರ್ತ್ ಅನ್ಸದೆ ನೀನ್ ಯೂಸ್ ಮಾಡ್ತೀನಿ ಅಂದ್ರೆ ತಗೋ. ಕೇಳಪ್ಪ, ಕೇಳು ನೋಡು ಇಷ್ಟಪಡು. ವರ್ತ್ ಅನ್ಸ್ತು ಯೂಸ್ ಮಾಡ್ತೀಯ ಅಂದ್ರೆ ಮಾತ್ರ ತಗೊಂಡೋಗು. ಅದೇ ನನ್ಗೆ ಏನ್ ಅನ್ಸ್ತು ಗೊತ್ತಾ, ಅದು ಅಮ್ಮನ್ಗೆ ಲಾಂಗ್ ಆಯ್ತೇನೋ ಅಂತ ಅನ್ಸ್ತು. ಅದಕ್ಕೆ ಲಾಂಗ್ ಅಂತಾನೆ ಇವಾಗ ಫೋನ್ ಇಟ್ಕೊಂಡು ಹೋಗಕ್ ಅಷ್ಟೇ. ಅಮ್ಮ ಇಲ್ಲಿಗೆ ಬ್ಯಾಗ್ನ ಇಟ್ಕೊಂಡು ಹೋಗುತ್ತೆ. ಇಲ್ಲಿಗೆ ಅದಕ್ಕೂ ಉಗಿಸ್ಕೊತೀವಿ ಹಾಡಾಗಿದೆ ಅಂತ. ತಗೊಂಡೋಗಪ್ಪ. ಹಾ ಸರಿ ಆಯ್ತು, ನೀನ್ ಇಷ್ಟ, ನೀನ್ ಏನಾದ್ರೂ ಮಾಡು. ಚಾಯ್ಸಸ್ ಯುವರ್ಸ್. ಸೇಮ್ ಪಾಂಡಿಚೇರಿ ತರ ಕಾಣಿಸ್ತಿದೆ ಹೇಳ್ಬೇಕು ಅಂದ್ರೆ. ಪಾಂಡಿ ಅಲ್ಲ, ಫೋರ್ಟ್ ಕೊಚ್ಚಿ ಇದು. ಮತ್ತೆ ಇನ್ನೊಂದು ಹೇಳ ಗೈಸ್, ನಾನು ಅವಾಗಲೇ ಒಂದು ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡು. ಏನಂದ್ರೆ, ನೀವೇನಾದ್ರೂ ನನ್ನ ಒಂದು ರೆಫರ್ ಮಾಡಿ ಪ್ಲೇಸ್ ಅಂದರೆ ನಾನು ವರ್ಕಾಲ ಮಾಡ್ತೀನಿ. ಯಾಕೆಂದರೆ ಅದು ತುಂಬ ಅಂಡರ್ ರೇಟೆಡು. ಆ ರೀಸನ್ ನೀವು ಅಲ್ಲಿ ಹೋದ್ರೆ, ನಾನಂತೂ ಇನ್ ಕೇಸ್ ನನಗೆ ಇನ್ನೂ 2-3 ಸಲ ಆಲ್ರೆಡಿ ಒಂದು 2 ಟೈಮ್ಸ್ 3 ಟೈಮ್ಸ್ ಹೋಗಿ 2 ಟೈಮ್ಸ್ ಅನ್ಸುತ್ತೆ. ನಾನು ಇನ್ನೊಂದ್ಸಲ ಬೇಕಾದರೂ ಹೋಗ್ತೀನಿ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಕಾಮ್ ಆಗಿದೆ. ನನಗಂತೂ ಐ ಲವ್ ವರ್ಕಲ ಗೈಸ್. ನನಗೆ ತುಂಬ ಇಷ್ಟ ಆಗಿ ಇಷ್ಟು ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಐ ಲವ್ಡ್ ವರ್ಕಲ. ಮತ್ತೆ ಹೋಗ್ಬೇಕಂತ ಆಸೆ ಆಗ್ತಿದೆ. ಬಟ್ ಅರೆ ಏನೋ ವೈಬೇ ಬೇರೆ ಅಲ್ಲ ಅಪ್ಪಿ, ವರ್ಕಲಾಗು ಮತ್ತೆ ಕೊಚ್ಚಿಗೂ. ಇದು ಚೆನ್ನಾಗಿದೆ. ನಂಗೆ ತುಂಬ ಪಾಂಡಿ ಫೀಲ್ ಆಗ್ತಿದೆ. ಸ್ಟ್ರೀಟ್ಸ್ ಆಗಲಿ, ಪ್ಲೇಸಸ್ ಆಗಲಿ, ರೋಡ್ಸ್ ಆಗಲಿ ಎಲ್ಲ ಒಳ್ಳೆ ಎಲ್ಲ ಆಗುತ್ತೆ. ಪ್ಲೇನ್ ಆಗಿ ಡಿಸೆಂಟ್ ಆಗಿದೆ ಇದು. ಭಯ್ಯ ಇವಳು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಎಷ್ಟು ತೊಗೊಂಡೋಗ್ತಾಳೆ. ನಾವು ಅವಳಿಗೊಂದು ಕ್ರೇಜ್ ಇದೆ, ಈ ಥರ ಟ್ರಾವೆಲ್ ಮಾಡೋಕ್ಕೆಲ್ಲ ಹೋದಾಗ ಏನಾದ್ರು ತೊಗೊಂಡೋಗ್ಬೇಕು ಅಂತ. ಆದರೆ ಯಾವತ್ತೂ ಒಂದಿನೂ ಯೂಸ್ ಮಾಡಿಲ್ಲ ಅದನ್ನ. ಹಂಗಿದೆ ಕಬೋರ್ಡಲ್ಲಿ. ನೋಡಿ ಅಂತಿದ್ದಾಳೆ. ನನ್ನ ಸೈಜಲ್ಲಿ ಇದ್ದಿದ್ರೆ ತೊಗೋಬೋದಾಗಿತ್ತು. ನೋಡಿ ಇಂಥದಕ್ಕೆಲ್ಲ ಹೇಳಿಲ್ವ ನಾನು ನಿಮಗೆ? ಹಾಲ್ ವಿಡಿಯೋದಲ್ಲೂ ಹೇಳಿದ್ದೀನಿ, ನನಗೆ ಇಷ್ಟ ಆಗೋದು ಏನು ವೇಸ್ಟ್ ಅನ್ಸಲ್ಲ. ನನಗೆ ಏನು ಇಷ್ಟ ಆಗಲ್ಲ ಅದೆಲ್ಲ ವೇಸ್ಟ್ ಅನ್ಸುತ್ತೆ ನನಗೆ. ಬುದ್ಧ ಕೇಳ್ತಿರ್ತಾರೆ ನಮ್ಮಮ್ಮ ಹೋಗ್ಲೋದಕ್ಕೆ ತಗೊಳ್ಳೋಣ ನೋಡ್ತಿದ್ದೀವಿ. How many pieces you want? You can first you select. Okay, then let's After I discount, okay? Okay. ನನಗೆ ಇದಿಷ್ಟ ಆಯ್ತು. ನಿನ್ಗೆ ಅದೇ ಕೂತಿರೋದೇ ಇದೆಯಲ್ಲ. कौन सा चाहिए आपको सेलेक्ट कर हाँ ठीक है, डिस्काउंट करते हैं. हाँ ठीक है भैया. ಯಾವ್ದು ಬೇಕಾ ಸೆಲೆಕ್ಟ್ ಮಾಡು, ಆಮೇಲೆ ಡಿಸ್ಕೌಂಟ್ ಮಾಡು. ಅಮ್ಮನ ಕೇಳೋಣ ಇರು, ಯಾವ ಚೆನ್ನಾಗಿದೆ ಫೋನ್ ಮಾಡು ಅಮ್ಮಂಗೆ. ಸುಮ್ಮನೆ ಏನಕ್ಕೆ ತೊಗೊಂಡೋಗಿ ಆಮೇಲೆ ಇದು ಬಿಡ ಅದು ಅಂದ್ಬಿಟ್ರೆ ಏನು ಮಾಡೋದು? ಅವ್ರ ಚಾಯ್ಸಲ್ಲಿ ನೋಡೋಣ. ಬುದ್ಧ ಕೊಡು, ಸ್ವಲ್ಪ ನಾನು ಮಾಡ್ತೀನಿ. ಹಾಗಂದ್ರೆ ಬೇಡ ತಗೊಳಲ್ಲ. ಒಳಗೆ ಹಾಕಿದ್ರೆ ತರಲ್ಲ, ಮುಂದೆ ಇಡ್ತೀರಾ ಅಂದ್ರೆ ತರ್ತೀನಿ. ದೇವ್ರ ಮನೆ ಮುಂದೆ ಇಡಕ್ಕ ಇದೀನ ಟಿವಿ ಹತ್ರ. ಸರಿ ಬಾಯ್. ಸರಿ ಆಯ್ತು, ಬಾಯ್ ಬಾಯ್. ಥ್ಯಾಂಕ್ ಯು. ಹಿಂಗೆ ನೆಗೋಷಿಯೇಟ್ ಮಾಡೋದಲ್ಲ ಅನ್ನಿತ್ತು ಕೈ. ನನ್ನ ಬ್ಯಾಗು ಬುದ್ಧ ತೊಗೊಂಡ್ವಿ, 350 ಮಾಡಿಸ್ಕೊಂಡಿದ್ದೀನಿ. ಗೈಸ್ ನಡೀರಿ. ಇನ್ನೂನೇನಪ್ಪಿ ಲೇ ಬಾರೆ ಸಾಕು, ಚೆನ್ನಾಗಿ ಕಾಣಿಸ್ಲಿ. ಹೊಟ್ಟೆ ಹಸಿತದೆ, ಹೊಟ್ಟೆಗೆ ಊಟ ಇಕ್ಕೆ ಬತ್ತು. ಕಾಲ್ ಬೇರೆ ನೋವ್ತಾ ಇವೆ. ದಿಸ್ ಇಸ್ ನಾಟ್ ಮೈ ಟೈಪ್. ಇಟ್ ಕ್ಯಾನ್ ಬಿ ಯೋರ್ ಟೈಪ್. ನಾಟ್ ಮೈ ಟೈಪ್. ಆದ್ರೂ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಏ ಬಾ ಒಂಚೂರು ಚೌ ಕಾಳು ತಗೊಂಡು ತಿನ್ಕೊಂಡು ಹೋಗೋಣ. ಆಪೋಸಿಟ್ ಆಯ್ತಪ್ಪ, ನಡಿಯಪ್ಪ. ಬೇಡ ನಡಿ, ಆಯ್ತು 2 ನಿಮಿಷ ಅಂದ್ರೆ ಹೋಗೋಣ. ಫುಲ್ಲಾ? ಯಾರು ಹೇಳಿದ್ರು? ವಾ, ಏನೇನು ಬ್ಯಾಡ್ ಲಕ್. ನಮ್ಗೆ ಯಾವ್ದಾದ್ರು ಇಷ್ಟ ಆಗುತ್ತೆ ಅದೆಲ್ಲ ಫುಲ್ಲು. ಕೇಳೋಕೆ ನಾನು ಕೇಳಲ್ಲ. ಹೋಗ್ಬಿಟ್ಟು ತೆಗ್ದ್ಬಿಟ್ಟು ಆಕ್ವರ್ಡ್ ಮೂಮೆಂಟ್ ಆಗ್ಬಿಟ್ರೆ
ಹೌದು ಅಲ್ಲ ಕ್ಲೋಸ್ ಫುಲ್ ಅಂತ ಅಂದ್ರಲ್ಲ. ಹೋಗ್ಬೋದು, ತುಂಬಾ ವೈಬ್ ಚೆನ್ನಾಗಿದೆ. ಓಕೆ 7:30 ಥ್ಯಾಂಕ್ ಯು ಗೈಸ್. ಇದು ನನ್ನ ವೈಬ್ ಹೇಳ್ಬೇಕು ಅಂದ್ರೆ, ಇದು ನನ್ನ ವೈಬ್. ನೋಡು ಫುಲ್ಲು ಸ್ಟ್ರೀಟ್ ಖಾಲಿ ಸೈಲೆಂಟ್, ಒಳಗಡೆ ಹೇಗಿದೆ ವೈಬ್ ಅಂತ. ಬಟ್ ಕಾಂಟ್ ಹೆಲ್ಪ್ ಗೈಸ್. 7:30 7 o'clock 7 ಇವಾಗ ಆಲ್ರೆಡಿ 7:30 ಮೇಲೆ ಬರಬೇಕು ಅಂತಂದ್ರೆ ಫುಲ್ ಆಗಿ ಹೋಗಿದೆಯಂತೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ವೈಬ್ನ ಎಂಜಾಯ್ ಮಾಡಿಲ್ಲ. ನಿನ್ಗೆ ಇಷ್ಟ ಇಲ್ಲ ಯಾಕೆಂದ್ರೆ ನೀನು ಜಾಸ್ತಿ ಶಾಂತ್ ಸ್ವಭಾವ ಹೋದವಳು. ಹೌದು ಪಾಪ, ಮತ್ತೆ ಗೋವಾದಲ್ಲಿ ಪಾರ್ಟಿ ವೈಬಿಗೆ ಹೋಗೋಣ ಅಂದ್ರೆ ಬೇಡ ಅಂದಲ್ಲ. ಇದೇನು ಬಾಡಿ ಅಫಿಷಿಯಲಾ? ಆಮ ಪಾರ್ಟಿ ಪರ್ಸನ್, ಶಿ ಇಸ್ ನಾಟ್ ಎ ಪಾರ್ಟಿ ಪರ್ಸನ್. ಅದೇ ಇಡೀ ಟ್ರಿಪ್ಪಲ್ಲಿ ನಿಮ್ಮ ಜೊತೆ ನಾನು ಬಂದರೆ ನಾನು ಏನು ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ, ನಾನು ಈ ಥರ ಪಾರ್ಟೀಸ್ ಥರ ಪಬ್ಬು ಆ ಥರ ತುಂಬ ಕ್ರೌಡೆಡ್ ಪೀಪಲ್ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಇವಳು ತುಂಬ ಇಡೀ ಪಬ್ಬಲ್ಲಿ ಯಾರು ಇರಬಾರ್ದು, ಒಂದು 4-5 ಜನ ಅಲ್ಲಲ್ಲಿ ಸೈಡಲ್ಲಿ ಕೂತಿರ್ಬೇಕು. ಅವಾಗ ಇದಕ್ಕೆ ಹೋಗೋಣ ನೈಸ್ ಪ್ಲೇಸ್ ಅಂತಾಳೆ. ನನಗೆ ಬೆಳಗ್ಗೆನೂ ಅಷ್ಟೇ ಒಂದಕ್ಕೆ ಹೋಗಿ ವಾಪಸ್ ಬಂದುಬಿಟ್ರೆ ಅದಕ್ಕೆ ಹೋಗ್ಬೇಕಂತ ಆಸೆ ಆಯ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ. ಫೈನಲಿ ಟೇಕಿಂಗ್ ದಿಸ್ ಇಸ್ ಫಾರ್ 500 ಕೊಡೆ. ಇದು ಬೇಕಿತ್ತ ನಿನಗೆ? ಓಪನ್ ಮಾಡೋದು ನೋಡೋಣ ಹೇಗಿದೆ. ನನಗೆ ಇದಿಷ್ಟು ತುಂಬ ಚೆನ್ನಾಗಿದೆ. ಟು ಗುಡ್ ಗೈಸ್. हाँ भैया बोलो। हाँ मैं डालता है उसमें पैसा। ಕವರ್ ನಯ ಭಯ. कवर में दे। ನೋಡಿ ಇವಾಗ ಇದು ವೇಸ್ಟ್ ಅಲ್ಲ. ನನಗೆ ಇಷ್ಟ ಆಯ್ತಲ್ಲ ಅದಕ್ಕೆ ಇದು ವೇಸ್ಟ್ ಅಲ್ಲ. ಥ್ಯಾಂಕ್ ಯು. ಫೈನಲಿ ಹೇಗೆ ನಾನು ಬಾರ್ಗಿಂಗ್ ಮಾಡೋದು? ಆದ್ರೂ ನಾನು ಹೇಗೆ ಲೆವೆಲ್ ಬಾರ್ಗಿಂಗ್ ಮಾಡ್ತೀನಲ್ವಾ? ಅಪ್ಪಿ 500 ರೂಪಾಯಿಗಿಂತ ಬ್ಯಾಕ್ ಬಿಡ್ತಿತ್ತ ನಿಮಗೆ? 300 ರೂಪಾಯಿ ಬಾರ್ಗಿಂಗ್ ಮಾಡ್ಲಾ ನಾನು? ಸರ್ ಅವನು 700 ರೂಪಾಯಿ, ಸರ್ ಅವ್ನು 700 ರೂಪಾಯಿ ಅಂದ. ಎಷ್ಟಂದ್ರೆ 800 ಅಂದ. ಆಮೇಲೆ 750 ಬಂದ. ಮೇರಾ ಬಜೆಟ್ 500 ದೇಕೋ ಅಂದೆ. ಬೇಡ ಬಾ ಅಂದ್ರೆ ನಾನು ಬಂದೆ. ಅಯ್ಯ ತಗೋ ಅಂದ. ಏನು ಹೇಳ್ತೀಯಾ? ಅದೇ ಫಿಕ್ಸ್ ಫೈನಲಾ? ಬರೀ ಪಾಸ್ತಾ ಮತ್ತು ಫ್ರೈಡ್ ರೈಸ್ ತಿಂದ್ರು ಓಕೆ ಬಾರೆ. ಫೈನಲಿ ಆಸೆ ಹೋಗ್ತಾ ಏನು ಏನಾಗಲ್ಲ ಬಿಡೋಲ್ಲ. ಸೀಟ್ಸ್ ಇಲ್ವಲ್ಲ, ಯಾರಾದ್ರು ಬಂದರೆ ಎದ್ದೋಳಲ್ಲ. ನಾನು ಪಾರ್ಟಿ ಮಾಡೋಣ ಹೋಗ್ತಾ. ನಾನು ಇಲ್ಲಿ ಕುತ್ಕೋಬೇಕಂತ ಅನ್ಕೊಂಡು ಹೋಗಿದ್ದೆ. ನೋಡಿ ಹಿಂಗಿಂಗೂ ಬಂದ್ವಿ. ಸರಿ ಒಬ್ಬ ಸ್ಮೆಲ್ಲಿಗೇನೆ ಹೊಟ್ಟೆಯಲ್ಲಿ ಎಲ್ಲ ಗುಳುಗುಳು ಆಗ್ತಾ ಇದೆ. ಸೊ ಆಮೇಲೆ ತಿನ್ನೋಣ ಇರಿ. ಗೊತ್ತಿಲ್ಲ ಅವಳು ಹೆಂಗೆ ಹೇಳ್ತಾಳೆ. ತಿನ್ನೋದಾ ಇಲ್ಲ ಆಮೇಲೆ ತಿನ್ನೋದಾ? ಇವಾಗ ತಿನ್ನೋದಾ? ತಿಂತೆ ನೀನು? ಮೇನ್ ಕೋರ್ಸ್ ತಿನ್ಬಿಡೋಣ. ವೇಟ್ ಮಾಡೋಣ. ಸರಿ ಆಯ್ತು, ವೇಟ್ ಮಾಡ್ತೀವಿ. ಇನ್ನು ನೀನು ಟೇಸ್ಟ್ ಮಾಡು. ಮಾಡ್ತೀನಿ ಅಂದಲ್ಲ. ಇದು ಮಿಕ್ಸ್ ಮಜಿಟೋ, ಇದು ಬ್ಲೂಬೆರಿ ಮಜಿಟೋ, ಪಾಸ್ತಾ. ಇನ್ನೊಂದೇ ಒಂದು ಮಿಕ್ಸ್ ಬೆರಿ, ಬ್ಲೂಬೆರಿ. ಸೊ ಏನು ಇನ್ನೊಂದೇ ಒಂದು ಮೇನ್ ಡಿಶ್ ಬಂದುಬಿಟ್ರೆ ಮುಗೀತು ತಿನ್ನೋದೆ. ಅದು ಅವಾಗ ಎಷ್ಟೊಂದು ಹೊಟ್ಟೆ ಹಸಿದಾಯ್ತು. ಇಷ್ಟು ಆರ್ಡರ್ ಮಾಡಿದ್ರೆ ಮುಗ್ಸೋಕ್ಕಾಗ್ತಾಯಿಲ್ಲ. ಚಿಕನ್ ಅಂತ ನಿಮ್ಗೆ ಮುಗಿಸ್ಲೇಬೇಕು ಅಂತ. ಅದು ಬೇಷಾದ್ರೆ ಪರವಾಗಿಲ್ಲ ಅಂತ. ಅದು ನನ್ನ ಫೇವ್ರೇಟು. ನಮ್ಗೆ ಇದು ಇಷ್ಟನೇ ಇಲ್ಲ. ಆದರೂ ವೇಸ್ಟ್ ಆಗಬಾರ್ದು ಅಂತ ಮೊದಲೇ ಬೇರೆ ಸ್ಪಂದು ಯು ಕ್ಯಾನ್ ಡೂ ದಿಸ್ ಅಂದ್ಬಿಟ್ಟವಳೆ. ಚಾಲೆಂಜಿಗಾದರೂ ಮಾಡಬೇಕು ಅಂತ ಅನಿಸಿದೆ. ಪಾರ್ಸಲ್ ಮಾಡಿಸ್ಕೊಂಡು ತಿನ್ನು ಅಂತ. ನೀನು ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಪಾರ್ಸಲ್ಲು. ಬೇಡವಾ? ಇಟ್ಬಿಡೋಣವಾ?
ರೈಸ್ ತಿಂತೀನಿ ನಾನು ಪಾಸ್ತಾ ಮುಗಿಸ್ತೀನಿ. ಚಿಂಗಮ್ ಪೀಸೇ ಜಾಸ್ತಿ ಇದೆ. ಅಗಿತಾನೆ ಇದೀವಿ ಅನಿಸ್ತಾ ಇದೆ ನಂಗೆ. ಗೈಸ್ ಕಮೆಂಟ್ಸ್ ಅಲ್ಲಿ ನೀವು ನಿಮ್ ನ್ಯೂ ಇಯರ್ ನ ಹೇಗ್ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಹೇಳಿ. ನಾವು ಕೊಚ್ಚಿಗೆ ಬಂದು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನೀವು ಎಲ್ಲಿ ಯಾರ ಜೊತೆ ಮನೇಲೇ ಇದ್ದೀರಾ, ಮನೇಲೇ ಸೆಲೆಬ್ರೇಟ್ ಮಾಡಿದ್ರಾ, ಇಲ್ಲ MG ರೋಡಿಗೆ ಹೋಗಿದ್ದೀರಾ, ಚರ್ಚ್ ಸ್ಟ್ರೀಟಿಗೆ ಹೋಗಿದ್ದೀರಾ, ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರಾ, ಇಲ್ಲ ಕೋರ್ಮಂಗಲದಲ್ಲಿ ಸೆಲೆಬ್ರೇಟ್ ಮಾಡಿದ್ರಾ, ಇಲ್ಲ ಮನೆ ಕುತ್ಕೊಂಡು ಟಿವಿಲಿ 9 8 7 6 5 4 3 2 1 ಹ್ಯಾಪಿ ನ್ಯೂ ಇಯರ್ ಅಂದ್ರ ಮನೇಲೆ. ಮ್ಯಾನಿಫೆಸ್ಟ್ ಮಾಡ್ಕೋದಾಳೆ ಈ ತರ ತುಂಬಾ 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 ಟ್ರಾವೆಲ್ ಬರಲಿ ಇಯರ್ ಅಲ್ಲಿ ಅಂತ. ಹೇಳಿ ಕಷ್ಟ ಆಗ್ತದೆ ತಿನ್ನೋದು. ಬಿಟ್ಬಿಡ್ಲ ಎರಡೆರಡು ಎರಡೆರಡಲ್ವ ತಿನ್ಬಿಡು ಬಿಟ್ಬಿಡೆ ಅಂತಾಳೆ. ಇನ್ ಎರಡೆರಡಲ್ವ ತಿನ್ಬಿಡೆ ಅಂತಾಳೆ. ಏನೋ ಆಯ್ತಲ್ಲ ಕಣೆ, ಇಲ್ಲಿಗೆ ಬಂದ್ಬಿಟ್ಟಿದೆ ಅನ್ಸ್ತಾ ಇದೆ ಯಾಕೋ. ಈ ಸಲ ಈ ಟ್ರಿಪ್ಪಲ್ ನಂದು ಆಸೆ ಫೋಟೋಸ್ ಇದೆ, ಅವಳ ಆಸೆ ಫೋಟೋಸ್ ಇದೆ ಅಂದ್ರೆ ಅವಳದೇ. 3 ಔಟ್ಫಿಟ್ ಅಲ್ಲಿ 1000 ಔಟ್ಫಿಟ್ಸ್. ನನ್ಗೆ ಒಂದು ಚೆನ್ನಾಗಿ ತೆಗ್ದಿಲ್ಲ, ನನ್ನೊಂದು ಬೀಚಲ್ಲಿ ಒಂದು ಪಿಕ್ಕು ಚೆನ್ನಾಗಿ ತೆಗ್ದಿಲ್ಲ. ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಬೇಕಂತ ಇದ್ದೆ, ಇವ್ರು ಬಿಡ್ಲಿಲ್ಲ. ಇಲ್ಲ ಚೆನ್ನಾಗಿದೆ, ಫ್ರಿಜ್ ಆಗಿದೆ ಬಾ ಅಂದ್ಬಿಟ್ಲು. ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಆದ್ರೂ ಡಿಸಪಾಯಿಂಟ್ ಆಗದೆ ಡೇ ಚೆನ್ನಾಗಿ ಹೋಗ್ಬೇಕು ಅಂತ ಆ ಪಾಯಿಂಟ್ ಇಂದ ಆಚೆ ಬಂದ್ಬಿಟ್ಟು ಖುಷಿಯಾಗಿದ್ದೀನಿ. ಸೊ ನೋ ಪ್ರಾಬ್ಲಮ್. ಲಿಟ್ರಲಿ ಗೈಸ್ ನನಗೆ ಈ ತರ ಡೇ ಎಂಡ್ ಆಗ್ಬೇಕು. ಯಾವ ಲೆವೆಲ್ ಮಾರ್ನಿಂಗ್ ಇಂದ ನೈಟ್ ತನಕ ಹ್ಯಾಪನಿಂಗ್ ಆಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ, ಬಿಲ್ ಪ್ಲೀಸ್, ಬಿಲ್ ಪ್ಲೀಸ್. ಯಾ ತಿನ್ನಕ್ಕಾಗಲ್ಲ ಅಂದ್ರೆ ತಿಂತಾ ಇದೀನಲ್ಲ, ಗ್ರೇಟ್. ಸೊ ಕುಡಿಯೋದು ತಿನ್ನೋದೆ. $1070 ಆಗಿದೆ ನೋಡ್ಕೊಳ್ಳಿ, ಎಲ್ಲದಕ್ಕೂ ಎಷ್ಟೆಷ್ಟು ಬಂದಿದೆ ಅಂತ. 150 2 ಮಜಿಟೋ, ಆಮೇಲೆ ಆಲ್ಫ್ರೆಡೋ ಪಾಸ್ತಾ 320, ಆಮೇಲೆ ಸ್ಟೀಕ್ ಮತ್ತೆ ಏನು ಪೆರಿ ಪೆರಿ ರೈಸು 450. ನಾಟ್ ಬ್ಯಾಡ್. ಶಾರ್ಪಾಗಿ 9 to 12 ಕೊಚ್ಚಿಲಿ ಹೋಗ್ತಾ ಇದೆ. ಇದು ಕೆಫೆನೇನೆ ಅಪ್ಪಿ. ಆದ್ರೆ ನಾನು ನಿಜ ಇಲ್ಲ ಗೈಸ್, ರೂಮ್ ಹುಡುಕ್ಬೇಕಾದ್ರೆ ಕರೆಕ್ಟಾಗಿ ಹೇಳಿದೆ ಫೋರ್ಟ್ ಕೊಚ್ಚಿಗೆ ಮಾಡು, ಕರೆಕ್ಟಾಗಿ ಎಲ್ಲ ಅಲ್ಲಿದೆ ಅಂತ. ನಾವು ಒಳ್ಳೆ ಐಡಿಯಾ ಮಾಡಿದ್ವಿ. ನಿಯರ್ ಬೈ ಎಲ್ಲ ಗೈಸ್, ನಮಗೆ ನಿಯರ್ ಬೈ. ಸೀರಿಯಸ್ ಆಗಿ ಏನ್ ಜಾಗ ಸಿಗ್ಲಿಲ್ಲ. ನಿಜ ಬೇಕಾಗಿದ್ದ ಕೆಫೆಗೆ ನನ್ಗೆ ಸಿಗ್ಲೇ ಇಲ್ಲ. ಆದ್ರೂ ಪರವಾಗಿಲ್ಲ, ಹೋಗ್ತಾ ನನ್ಗೆ ಇನ್ನೊಂದು ಏನ್ ಮಿರಾಕಲ್ ಅನ್ಸ್ಕೊತಾ ಬರ್ತಾ. ನಾನು ಏನಂದೆ ಇವತ್ತು ನನಗೆ ಹೋಗ್ಬೇಕಿತ್ತಂತ ಆಸೆ ಇತ್ತು ಅಂತ ಅಂದೆ. ನಾವು ಇವಾಗ ಎಂಡಪ್ ಆಗಿದೆ ಅಲ್ಲಿ. ಮತ್ತೆ ಪಿಕ್ಚರು ಅಷ್ಟೇ, ನಾವು ಎಷ್ಟು ಕಾದು ಅಪ್ಪಿ, ಎಷ್ಟು ಬೇಜಾರು ಮಾಡ್ಕೊಂಡು ಡಿಸಪಾಯಿಂಟ್ ಆಯ್ತು. ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಒಳ್ಳೊಳ್ಳೆ ಪಿಕ್ಚರ್ ಸಿಕ್ತು, ಒಳ್ಳೆ ವಿಡಿಯೋ ಸಿಕ್ತು, ಒಳ್ಳೆ ಫುಡ್ ಚೆನ್ನಾಗಿತ್ತು. ಫುಡ್ಡು ಚೆನ್ನಾಗಿತ್ತು ಗೈಸ್. ಒಪ್ಪಿ ಅಲ್ಲಿ ಹೇಳಲೇ ಇಲ್ಲ ನಿಮಗೆ, ನಮ್ಗೆ ಇಷ್ಟ ಆಯ್ತು, ಫುಡ್ ಚೆನ್ನಾಗಿತ್ತು. ಓಕೆ ಹೇಳಪ್ಪಿ, ಕಂಟಿನ್ಯೂ ಮಾಡು. ಅಲ್ಲ, ನಾಳೆ ಇನ್ ಕೇಸ್ ನಾವೇನಾದ್ರೂ ಮ್ಯೂಸಿಯಂಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ನೆನೆ ಮಿಸ್ ಆಯ್ತಲ್ಲ, ಅದ್ ಮಧ್ಯಾಹ್ನ ಹೋಗ್ಬೋದು. ಏನ್ ಮಿಸ್ ಮಾಡಿದ್ವಿ ನೆನ್ನೆ? ಈಗ ಬರ್ಬಾ ಕೆಫೆ ಒಂದು ಮಿಸ್ ಆಯ್ತಲ್ಲ, ಅದಕ್ಕಾ ನೋಡೋಣ. ಓಕೆ, ನಾಳೆ ಬೆಳಗ್ಗೆನೇ ನಾನು ಅದೊಂದು ರೀಲ್ ಅಂತಲ್ಲ, ಅದನ್ನ ಸೇವ್ ಮಾಡ್ಕೊಂಡಿದ್ಯಾ ನೀನು? ನನಗೆ ಗ್ರೀನ್ ಕಲರ್ ಸೈಕಲ್ ಓಡಿಸ್ತಾ ಇದ್ದಿದ್ದು ಆ ಕ್ಲಿಪ್, ಸೇಮ್ ಕ್ಲಿಪ್ ಬೇಕು ನನಗೆ. ನೀನ್ ತೆಗಿ, ನಾನು ನಡ್ಕೊಂಡು ಹೋಗೋದು. ಹಾ
ಗೈಸ್ ಕೈ ನೋವ್ತಾ ಇದೆ, ರೂಮಲ್ಲಿ ಸಿಗ್ತೇನೆ. ಗೈಸ್ ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.